ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕೃತಿಕಾ ದರ್ಶನ್ ವ್ಲಾಗ್ಸ್ಗೆ ಸ್ವಾಗತ. ಹಾಗೆ ನನ್ನ ದಿನಚರಿನ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಒಂದೊಳ್ಳೆ ರಂಗೋಲಿನ ಹಾಕ್ಕೊಂಡು ನಾನು ನನ್ನ ಬೆಳಗ್ಗೆನ ಸ್ಟಾರ್ಟ್ ಮಾಡ್ತೀನಿ. ಇಷ್ಟೆಲ್ಲ ಆಗಿದ ನಂತರ ಒಳಗಡೆ ಹೋಗಿ ನಾನು ಒಂದೊಳ್ಳೆ ಬಿಸಿನೀರು ಶುಂಠಿನ ಕುದಿಸ್ಕೊಂಡು ಕುಡಿತೀನಿ. ಅದು ಕುಡಿದಿದ ನಂತರ ನಾನು ಆ್ಯಸ್ ಯೂಶ್ವಲ್ ತಿಂಡಿಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ತಿಂಡಿನ ಫ್ರೈಡ್ ರೈಸ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಫೈನಲಿ ಟೊಮೆಟೊ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಸಿ ಬಟಾಣಿ ಇತ್ತು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಹಸಿ ಬಟಾಣಿನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಕ್ಯಾಪ್ಸಿಕಮು, ಕ್ಯಾರೆಟು ಹಾಗೆ ಬೀನ್ಸ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಟೊಮೆಟೊನ ಯಾಕೆ ಹಾಕಿದ್ದೀನಿ ಅಂತ ಅಂದರೆ ಸ್ವಲ್ಪ ಹುಳಿ ಬರಲಿ ಅಂತ ಹಾಕಿದ್ದೀನಿ ಅಷ್ಟೇ. ಬಿಕಾಸ್ ವಿನಿಗರ್, ಟೊಮೆಟೊ ಕೆಚಪ್ ಎರಡೂ ಇರಲಿಲ್ಲ ಮನೇಲಿ. ಸೊ ಹಂಗಾಗಿ ನಾನು ಟೊಮೆಟೊನ ಆ್ಯಡ್ ಮಾಡಿದ್ದೀನಿ. ಕೆಲವರು ಫ್ರೈಡ್ ರೈಸಿಗೆ ಟೊಮೆಟೊ ಹಾಕಲ್ಲ, ಕೆಲವರು ಹಾಕ್ತಾರೆ. ನಾನಿಲ್ಲಿ ಹಾಕಿದ್ದೀನಿ ಬಿಕಾಸ್ ನಮ್ಮನೇಲಿ ಸ್ವಲ್ಪ ಟೊಮೆಟೊ ಹುಳಿನ ಕೇಳ್ತಾರೆ. ಸೊ ಹಾಕಿದ್ದೀನಿ. ಇವಾಗ ನಾನು ಅನ್ನಕ್ಕೆ ಸ್ವಲ್ಪ ಸೋಯಾ ಸಾಸ್ ಮತ್ತು ಉಪ್ಪನ್ನ ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅನ್ನ ಉದ್ದುದ್ರಾಗಿ ಮಾಡಿಕೊಂಡು. ಸೊ ಅದನ್ನು ಕೂಡ ಮಿಕ್ಸ್ ಮಾಡಿ ಈ ರೀತಿಯಾಗಿ ಫ್ರೈಡ್ ರೈಸ್ನ ಪ್ರಿಪೇರ್ ಮಾಡಿಕೊಂಡು ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಅಂತ ಈರುಳ್ಳಿ ಮತ್ತು ಸೌತೆಕಾಯಿನ ಇಟ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಧ್ಯಾಹ್ನ ಆಗ್ತಾ ಬಂತು. ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು ಅಪ್ಪಾಜಿ. ಅದನ್ನು ರೀಫಿಲ್ ಮಾಡ್ಕೊಳ್ಳೋದಕ್ಕೆ ಅಂತ ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸ್ಗಳನ್ನೆಲ್ಲ ಒಂದ್ಸಲ ನೀಟಾಗಿ ಬೆಳಗ್ಗೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಈ ರೀತಿಯಾಗಿ ಬಟ್ಟೆಯಲ್ಲಿ ಒಣಬಟ್ಟೆಲಿ ಒರೆಸ್ಕೊಂಡು ಆಮೇಲೆ ತರಕಾರಿನೆಲ್ಲ ಫಿಲ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಬನ್ನಿ ಇದನ್ನು ಒರೆಸ್ಕೊಂಡು ಬರೋಣ. ಸೊ ಫೈನಲಿ ಎಲ್ಲ ತರಕಾರಿಗಳನ್ನು ಫ್ರಿಡ್ಜ್ ಕಂಟೈನರ್ಸ್ಗೆ ರೀಫಿಲ್ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಅಪ್ಪಾಜಿ ಸೊಪ್ಪು ತೊಗೊಂಡು ಬಂದಿದ್ರು ಸಂತೆಯಿಂದ. ಸೊ ಅದನ್ನು ಕೂಡ ಸೋಸ್ಕೊಂಡು ಬಸ್ಸಾಂಬಾರು ಮಾಡೋಣ ಅಂತ ಪ್ರಿಪೇರ್ ಮಾಡಿಕೊಂಡೆ. ಬಸ್ಸಾರು ಮಾಡೋದಕ್ಕೆ ಫಸ್ಟು ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಬೇಕು. ಎಣ್ಣೆ ಕಾದ ನಂತರ ಒಂದೂವರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇವಾಗ ಇದಕ್ಕೇ ಒಂದು 2 ಮೀಡಿಯಮ್ ಸೈಜು ಈರುಳ್ಳಿನ ಕೂಡ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೆ ದಪ್ಪದಾಗಿ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆರಡನ್ನೂ ಚೆನ್ನಾಗಿ ಫ್ರೈ ಆಗೋ ತನಕ ಹುರ್ಕೋಬೇಕಾಗತ್ತೆ.
ಸೊ ಈ ರೀತಿಯಾಗಿ ಬೆಳ್ಳುಳ್ಳಿ ಈರುಳ್ಳಿನ ಹುರಿದು ಬಸ್ಸಾರು ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡನ್ನೂ ನೀಟಾಗಿ ಹುರ್ಕೋಬೇಕಾಗುತ್ತೆ. ಹಿಂದಿನ ದಿವಸ ಪೂರಿ ಸಾಗು ಮಾಡಿದ್ದೆ ಆ ಬಾಣಲಿಯಲ್ಲಿ. ಎಣ್ಣೆ ಹಂಗೆ ಇತ್ತು. ಸೊ ಎಣ್ಣೆನ ಜರಡಿ ಮಾಡಿ ಬೇರೆ ಬಾಟಲಿಗೆ ಹಾಕ್ಕೊಂಡು, ಸೊ ಅದರಲ್ಲೇ ಸ್ವಲ್ಪ ಎಣ್ಣೆ ತೊಗೊಂಡು ಇದನ್ನು ಹುರಿದಿಟ್ಕೊಳ್ತಾ ಇದ್ದೀನಿ. ಬಿಕಾಸ್ ಪೂರಿ ಕರೆದಿದ್ದಲ್ವ, ಹಂಗಾಗಿ ಇವಾಗ ಮಿಕ್ಸರ್ ಜಾರ್ಗೆ ಹುರಿದಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡಿಕೊಂಡೆ. ನಿಮ್ಗೆ ಬೇಕಾಗಿರೋಷ್ಟು ಖಾರ, ಹಾಗೆ ನಿಮ್ಮನೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವಿಲ್ಲಿ ಖಾರದ ಪುಡಿ ಎಲ್ಲದನ್ನು ಸೇರಿಸ್ಕೋಬೇಕಾಗತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅಥವಾ ಸಾಂಬಾರು ಪೌಡರ್ ಅಂತ ಏನು ಹೇಳ್ತೀರಾ, ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಅದು ತುಂಬ ಚಿಕ್ಕ ಸ್ಪೂನ್ ಆಗಿದ್ದರಿಂದ ನಾನೊಂದು 2 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ನೀವು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜೀರಿಗೆ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕೊನೆಯಲ್ಲಿ ತುರಿದಿಟ್ಕೊಂಡಿರೋ ಅಂಥ ಕಾಯಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಕಾಯಿನ ಆ್ಯಡ್ ಮಾಡಿಕೊಂಡು ರುಬ್ಬಿಟ್ಕೊಂಡ್ರೆ ಆಯಿತು. ಇವಾಗ ಸಾಂಬಾರು ಮಾಡೋಕ್ಕೆ ಸೊಪ್ಪು ಮತ್ತು ಬೇಳೆ ಎಲ್ಲದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಸೊಪ್ಪನ್ನು ಹೆಚ್ಕೊಂಡು ಒಂದು ತಪ್ಪಲಿಲಿ ಹಾಕಿ ತೊಳ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ದಪ್ಪದಾಗೇ ಸೊಪ್ಪನ್ನು ಹೆಚ್ಚಿಟ್ಕೊಂಡೆ. ಏಕೆಂದರೆ ಬೇಳೆ ಜೊತೆ ಬೇಯಿಸ್ತೀವಿ ಅಲ್ವಾ, ತಿನ್ಬೋದು. ಸೊ ಸೊಪ್ಪನ್ನು ದಪ್ಪದಾಗಿಯೇ ಸ್ವಲ್ಪನೇ ತೊಗೊಂಡು ಹೆಚ್ಚಿಟ್ಕೊಂಡೆ. ಸೊ ಕಂಪ್ಲೀಟಾಗಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದಾಯಿತು. ಇವಾಗ ಇದನ್ನು ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅವರೆಬೇಳೆ, ತೊಗರಿಬೇಳೆ, ಹೆಸರು ಕಾಳು ಇಷ್ಟನ್ನು ಕೂಡ ತೊಳೆದ್ಬಿಟ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲದನ್ನು ತೊಳೆದು ಬಸ್ತು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಎಲ್ಲ ಬೇಳೆಗಳನ್ನ ಆ್ಯಡ್ ಮಾಡಿಕೊಂಡು ಒಂದು 5ರಿಂದ 6 ಲೋಟ ನೀರನ್ನು ಸೇರಿಸ್ಕೊಂಡು ಬೇಳೆ ಕೆಳಗೆ ಮಾಡಿ ಸೊಪ್ಪನ್ನು ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊಳ್ಳಿ. ಅಷ್ಟರಲ್ಲಿ ಈರುಳ್ಳಿಗೆ ಒಗ್ಗರಣೆಗೆ ಬೇಕಾಗಿರೋಂಥ ಒಣಮೆಣಸಿನ್ಕಾಯಿ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಬೆಂದಿರೋ ಅಂಥ ಬೇಳೆ ಮತ್ತು ಸೊಪ್ಪನ್ನು ನಾವು ಫಸ್ಟ್ ಮಸಾಲ ರುಬ್ಬಿದ್ವಿ ಅಲ್ವಾ, ಅದಕ್ಕೆ ಒಂದು 4 ಸೌಟಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪನೇ ಕಾಳು ಬೇಳೆನ ತೆಗೆದು ಬಸ್ಕೋತಾ ಇದ್ದೀನಿ. ಈ ರೀತಿ ಬಸ್ತಿಟ್ಕೊಂಡು ಆ ಕಟ್ಟಿರುತ್ತಲ್ವ, ಆ ಕಟ್ಟನ್ನು ಹಾಗೆ ಇಟ್ಕೊಳ್ಳಿ. ಸೊ ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಟು, ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ, ಹಾಗೆ ಒಣಮೆಣಸಿನ್ಕಾಯಿ, ಕರಿಬೇವಿನೆಲೆ ಮತ್ತು ಈರುಳ್ಳಿ ಇಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಅನ್ನಿಸ್ದಾಗ ಮಿಕ್ಕಿರೋ ಅಂಥ ಸೊಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಿ ಒಗ್ಗರಣೆ ಮಾಡುವಾಗ ಸ್ವಲ್ಪ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ತೆಗೆದಿಟ್ಕೊಳ್ಳಿ. ಆ್ಯಂಡ್ ಇವಾಗ ಉಳಿದಿರೋ ಅಂಥ ಕಾಯಿನ ಕೂಡ ತುರಿದಿರೋದನ್ನ ಹಾಕ್ತಾಯಿದ್ದೀನಿ. ಇವಾಗ ಅದೇ ಕಟ್ಟಿಗೆ ಅದು ಕಾಳೆಲ್ಲ ರುಬ್ಕೊಂಡಿದ್ವಿ ಅಲ್ವಾ, ಅದನ್ನು ಸೇರಿಸ್ಕೊಳ್ಳಿ. ಸೊ ಇವಾಗ ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿಲಿ ಕಾಯಿ ರಸನ ಹಾಕ್ತಾಯಿದ್ದೀವಿ. ಸೊ ಇವಾಗ ಹುಣಸೆ ರಸ ಕೂಡ ಅದಕ್ಕೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆ ತೆಗೆದಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಸಾಂಬಾರ್ದು ರುಚಿನ ನೋಡಿ ಸ್ವಲ್ಪ ಉಪ್ಪು ಏನಾದರೂ ಬೇಕು ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಸೊ ಫೈನಲಿ ಸಾಂಬಾರು ಹಸಿಯಾಗಿ ಹಿಂಗೆ ಇರಲಿ. ನೆಕ್ಸ್ಟ್ ಊಟ ಮಾಡಿದ ನಂತರ ಇದನ್ನು ಕುದಿಸ್ಕೊಳ್ಳಿ. ಸೊ ಇವಾಗ ತಟ್ಟೆಗೆ ಮಾಡ್ಕೊಂಡಿರೋವಂಥ ಪಲ್ಯ ಅಂದರೆ ಸೊಪ್ಪಿನ ಬೇಳೆದು, ಹಾಗೆಯೇ ಅನ್ನ ಮತ್ತು ಮಾಡಿದಂಥ ಸಾಂಬಾರನ್ನ ಹಾಕ್ಕೊಂಡು ಒಂದು ಮೊಟ್ಟೆ ಜೊತೆ ಸವಿತಾ ಇದ್ದರೆ ಸೂಪರ್ ಟೇಸ್ಟಿಯಾಗಿರೋ ಅಂಥ ಸೊಪ್ಪಿನ ಬಸ್ಸಾರು ರೆಡಿ ಆಗುತ್ತೆ. ನಮ್ಮ ಬಾಸ್ ಕೂಡ ಅಷ್ಟರಲ್ಲಿ ಎಚ್ಚರ ಆದರು. ಸೊ ಇವ್ರನ್ನ ಆಟಾಡಿಸ್ಕೊಂಡು ಇವ್ರಿಗೆ ಊಟ ಮಾಡಿಸ್ಕೊಂಡು ನಾನು ಮಧ್ಯಾಹ್ನದ ಊಟನ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅನ್ನೋ ಅಷ್ಟರಲ್ಲಿ ಇವ್ರು ಆಲ್ರೆಡಿ ಎದ್ಬಿಟ್ಟಿದ್ರು. ಏನೂ ಮಾಡೋಂಗಿಲ್ಲ, ಮಕ್ಕಳಿದ ಮನೆಯೇ ಚಂದ ಅಂತ ಹೇಳ್ತಾರೆ. ಸೊ ಈ ವ್ಲಾಗ್ ನಿಮಗೂ ಯೂಸ್ಫುಲ್ ಅಂತ ಅನಿಸಿದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.